ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಈ ಹಿಂದಿನ ಕ್ಲಾಸಲ್ಲಿ ನಾನು ರಾಸಾಯನಿಕ ಕ್ರಿಯೆ ಅಂದರೆ ಏನು, ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಗೆ ದಿನನಿತ್ಯದ ಜೀವನದ ಉದಾಹರಣೆಗಳು, ಮೂಲತಃ ರಾಸಾಯನಿಕ ಕ್ರಿಯೆ ಎಂದರೇನು, ಪುಸ್ತಕದ ಪ್ರಕಾರ ರಾಸಾಯನಿಕ ಕ್ರಿಯೆ ಎಂದರೇನು, ಈ ರಾಸಾಯನಿಕ ಕ್ರಿಯೆಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂತಹ ರಾಸಾಯನಿಕ ಸಮೀಕರಣ ಕೆಮಿಕಲ್ ಈಕ್ವೇಷನ್ಸ್ ಅಂದರೆ ಏನು, ಕೆಮಿಕಲ್ ವರ್ಡ್ ಈಕ್ವೇಷನ್ಸ್ ಅಂದರೆ ಏನು, ನೆಕ್ಸ್ಟ್ ಕೆಮಿಕಲ್ ಈಕ್ವೇಷನ್ಸನ್ನು ನಾವು ರೆಡಿ ಮಾಡಿದ್ಮೇಲೆ ಆ ಕೆಮಿಕಲ್ ಈಕ್ವೇಷನ್ಸ್ಗಳನ್ನು ಯಾಕೆ ಬ್ಯಾಲೆನ್ಸ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಹೇಗಿರುತ್ತೆ, ಸ್ಕೆಲಿಟಲ್ ಕೆಮಿಕಲ್ ಈಕ್ವೇಷನ್ಸ್ಗಳು ಹೇಗಿರುತ್ತೆ, ಮತ್ತು ಆ ಸ್ಕೆಲಿಟಲ್ ಕೆಮಿಕಲ್ ಈಕ್ವೇಷನ್ಸ್ಗಳನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಮತ್ತು ಅದರ ಜೊತೆಗೆ ಕೆಮಿಕಲ್ ಕಾಂಬಿನೇಷನ್ ರಾಸಾಯನಿಕ ಸಂಯೋಗ ಏನಿದೆ ಅದರ ಬಗ್ಗೆನೂ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಈ ಟುಡೇ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ರಾಸಾಯನಿಕ ವಿಭಜನೆಯ ಬಗ್ಗೆ ಕಂಪ್ಲೀಟ್ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ಕೆಮಿಕಲ್ ಡಿಕಾಂಪೋಸಿಷನ್ ನಿಮಗೆಲ್ಲ ಗೊತ್ತಿದೆ. ರಾಸಾಯನಿಕ ಸಂಯೋಗ ಆ ಲಾಸ್ಟ್ ಕ್ಲಾಸಲ್ಲಿ ಯಾರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿದೆ ಅವರಿಗೆಲ್ಲ ಕ್ಲಿಯಾರಿಟಿ ಇದೆ. ಏನು ಕ್ಲಿಯಾರಿಟಿ ಇದೆ ಅಂದರೆ ಅದರ ಆಪೋಸಿಟ್ಟೇ ರಾಸಾಯನಿಕ ವಿಭಜನೆ, ಅದರ ಆಪೋಸಿಟ್ಟೇ ರಾಸಾಯನಿಕ ವಿಭಜನೆ ಅಂತ ಕ್ಲಿಯರ್. ಅದರ ಆಪೋಸಿಟ್ ರಾಸಾಯನಿಕ ವಿಭಜನೆ ಕ್ಲಿಯರ್. ಕೆಮಿಕಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಕೆಮಿಕಲ್ ಡಿಕಾಂಪೋಸಿಷನ್ ಒಂದು ಸ್ವಲ್ಪ ನಾವು ಹಿಂದಿನ ಕ್ಲಾಸಿಗೆ ಹೋಗ್ಬಿಡೋಣ. ನೋಡಿ, ಇಲ್ಲಿ ಹಿಂದಿನ ಕ್ಲಾಸಲ್ಲಿ ರಾಸಾಯನಿಕ ಸಂಯೋಗ ಅಂದರೆ ಏನು ಹೇಳಿದ್ದೀನಿ ನಾನು, ಸಿಂಪಲ್ ಪ್ರತಿವರ್ತಕ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇರಬೇಕು. ಅವು ತನ್ನಲ್ಲಿರ್ತಕ್ಕಂತಹ ಶಕ್ತಿಯನ್ನು ಹೊರಗಡೆ ಹಾಕಿ, ಎನರ್ಜಿಯನ್ನು ಹೊರಗಡೆ ಹಾಕಿ ಏನಾಗತ್ತೆ, ಒಂದು ಉತ್ಪನ್ನ ಆಗತ್ತೆ. ಅದಕ್ಕೆ ಇದನ್ನು ಮ್ಯಾರೇಜ್ ಅಂತ ಕರಿತೀವಿ. ಕ್ಲಿಯರ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ತನ್ನ ಮಧ್ಯೆ ಇರತಕ್ಕಂಥ ಎನರ್ಜಿ ಶಕ್ತಿಯನ್ನು ಹೊರಗಡೆ ಹಾಕಿ ಒಂದು ಪ್ರಾಡಕ್ಟ್ ಆದರೆ ಅದಕ್ಕೆ ನಾವು ಕೆಮಿಕಲ್ ಕಾಂಬಿನೇಷನ್ ರಾಸಾಯನಿಕ ಸಂಯೋಗ ಅಂತ ಕರಿತೀವಿ. ರಾಸಾಯನಿಕ ಸಂಯೋಗದಲ್ಲಿ ಎನರ್ಜಿ ಏನಾಗತ್ತೆ, ರಿಲೀಸ್ ಆಗತ್ತೆ. ರಿಲೀಸ್ ಆಗೋದು, ಹೊರಗಡೆ ಬರೋದನ್ನು ನಾವಂತ ಕರಿತೀವಿ ಎಕ್ಸೋ ಅಂತ ಕರಿತೀವಿ. ಕನ್ನಡದಲ್ಲಿ ಬಹಿರ್ ಅಂತ ಕರಿತೀವಿ. ಇಲ್ಲಿ ಎನರ್ಜಿ ಉಷ್ಣದ ರೂಪದಲ್ಲಿ ಬರುತ್ತೆ, ಬಹಿರ್ ಉಷ್ಣ. ಉಷ್ಣವನ್ನು ನಾವು ಥರ್ಮ್ಸ್ ಅಂತ ಕರಿತೀವಿ. ದಟ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಆಲ್ ಕೆಮಿಕಲ್ ಕಾಂಬಿನೇಷನ್ ಈಸ್ ಎ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಇದು ಪ್ರೀವಿಯಸ್ ಕ್ಲಾಸಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ನಾನು. ಬಟ್ ಈ ಕ್ಲಾಸಲ್ಲಿ ನಾನೇನು ಚರ್ಚೆ ಮಾಡ್ತಾ ಬರ್ತೀನಿ, ಕ್ಲಿಯರ್. ರಾಸಾಯನಿಕ ವಿಭಜನೆ. ರಾಸಾಯನಿಕ ವಿಭಜನೆ ಡೆಡ್ ಯಾವ್ದರದ ಆಪೋಸಿಟ್ ಅಂದರೆ ರಾಸಾಯನಿಕ ಸಂಯೋಗದ ಆಪೋಸಿಟ್. ನೋಡಿ, ಇಲ್ಲಿ ಪ್ರಾಡಕ್ಟ್ ಏನಾಗಿದೆ, ಒಂದಿದೆ. ಬಟ್ ಇಲ್ಲಿ ರಿಯಾಕ್ಟೆಂಟ್ ಏನಾಗಿರುತ್ತೆ, ಒಂದಿರುತ್ತೆ. ಪ್ರತಿವರ್ತಕ ಒಂದಿದೆ. ಹಾಗಾದ್ರೆ ಪ್ರತಿವರ್ತಕ ಒಂದು ಕ್ಲಿಯರ್. ಇಲ್ಲಿ ಎರಡು ಪ್ರತಿವರ್ತಕ ಶಕ್ತಿಯನ್ನ ಹೊರಗಡೆ ಹಾಕಿ, ಎಕ್ಸೋ ಶಕ್ತಿಯನ್ನ ಹೊರಗಡೆ ಹಾಕಿ ಅವು ಕೂಡ್ಕೊಂಡು ಒಂದು ಉತ್ಪನ್ನ ಆಯಿತು. ಹಾಗಾದ್ರೆ ಈ ಒಂದು ಉತ್ಪನ್ನದಲ್ಲಿ ಆಲ್ರೆಡಿ ಎನರ್ಜಿ ಇದೆ. ಕ್ಲಿಯರ್, ಅರ್ಥ ಆಗುತ್ತೆ. ಆಲ್ರೆಡಿ ಆ ಎನರ್ಜಿಯನ್ನು ಹೊರಗಡೆ ಹಾಕಿ ಒಂದು ಉತ್ಪನ್ನ ಆಯ್ತು. ಆದರೆ ಈ ಉತ್ಪನ್ನದಲ್ಲಿ ಎನರ್ಜಿ ಕಡಿಮೆ ಇದೆ. ಇದನ್ನು ನಾವು ಬೇರೆ ಮಾಡಬೇಕು ಅಂದರೆ ಇದಕ್ಕೆ ಎನರ್ಜಿಯನ್ನು ಏನು ಮಾಡಬೇಕು, ಕೊಡಬೇಕು. ಕ್ಲಿಯರ್. ನೋಡಿ, ಈಗ ಒಂದು ಪ್ರತಿವರ್ತಕ, ಇಲ್ಲಿರೋ ಉತ್ಪನ್ನ, ಇಲ್ಲಿಗ ಪ್ರತಿವರ್ತಕ. ಒಂದು ಪ್ರತಿವರ್ತಕ ಶಕ್ತಿಯನ್ನ ಬಳಸಿಕೊಂಡು, ಅಲ್ಲಿ ಶಕ್ತಿಯನ್ನ ಹೊರಹಾಕಿ, ಶಕ್ತಿಯನ್ನ ಬಳಸಿಕೊಂಡು ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ, ರಾಸಾಯನಿಕ ವಿಭಜನೆ, ಕೆಮಿಕಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಕ್ಲಿಯರ್. ಇದರ ಆಪೋಸಿಟ್. ಇಲ್ಲಿ ಪ್ರತಿವರ್ತಕಗಳು ಎರಡಿದೆ, ಉತ್ಪನ್ನ ಒಂದಿದೆ. ಇಲ್ಲಿ ಪ್ರತಿವರ್ತಕ ಒಂದಿದೆ, ಉತ್ಪನ್ನ ಎರಡಿದೆ. ಇದನ್ನು ನಾವು 2 ಟಕ್ 1, ದಿಸ್ ಇಸ್ ದ 1 ಟಕ್ 2. ಕ್ಲಿಯರ್. 2 ಆಗ್ಬೋದು, 3 ಆಗ್ಬೋದು, ಬಟ್ ರಿಯಾಕ್ಟೆಂಟ್ ಮಾತ್ರ ಒಂದೇ ಇರುತ್ತೆ. ಇಲ್ಲಿ ಇಲ್ಲಿ ಪ್ರಾಡಕ್ಟ್ ಮಾತ್ರ ಒಂದೇ ಇರುತ್ತೆ. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸಿಂಬಲ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಬಟ್ ಇಲ್ಲಿ ಒಂದು ಪ್ರತಿವರ್ತಕ ಒಡಿಲಿಕ್ಕೆ ಶಕ್ತಿಯನ್ನ ಬಳಸ್ಕೊಳ್ಳೋದ್ರಿಂದ, ಶಕ್ತಿಯನ್ನ ಹೀರ್ಕೊಳ್ಳೋದ್ರಿಂದ, ಶಕ್ತಿಯನ್ನ ಒಳಗಡೆ ತಗೊಳ್ಳೋದನ್ನ ನಾವೇನಂತ ಕರಿತೀವಿ, ಎಂಡೋ ಅಂತ ಕರಿತೀವಿ. ಶಕ್ತಿಯನ್ನ ಬಳಸ್ಕೊಳ್ಳುತ್ತೆ. ಇವು ಎಂಡೋ ಅಂತರ್ ಉಷ್ಣ ಕ್ರಿಯೆಗಳು. ಉಷ್ಣ ನಾವಂತ ಕರಿತೀವಿ ಥರ್ಮ್ಸ್ ಅಂತ ಕರಿತೀವಿ. ಅಂತರ್ ಉಷ್ಣ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಹೀಟನ್ನು ಬಳಸ್ಕೊಂಡು ಇದನ್ನ ಬ್ರೇಕ್ ಮಾಡ್ತೀವಿ. ಬರೀ ಹೀಟನ್ನು ಮಾತ್ರ ಬಳಸ್ಕೊಂಡು ಬ್ರೇಕ್ ಮಾಡ್ತೇವಾ, ಅದಕ್ಕೆ ಎನರ್ಜಿ ಬೇಕು. ಒಂದು ರಿಯಾಕ್ಟೆಂಟ್ ಏನಿದೆ, ಈ ಪ್ರತಿವರ್ತಕ ಏನಿದೆ,
ಇದನ್ನು ಹೊಡಿಲಿಕ್ಕೆ ಹೊರಗಡೆಯಿಂದ ನಾವು ಶಕ್ತಿ ಕೊಡಬೇಕು. ಹಾಗೆ ಶಕ್ತಿ ಉಷ್ಣದ ರೂಪದಲ್ಲಿ ಇರಬಹುದು. ನೋಡಿ, ಶಕ್ತಿ ಉಷ್ಣದ ರೂಪದಲ್ಲಾದರೂ ಕೊಡಬಹುದು ಶಕ್ತಿ. ನೆಕ್ಸ್ಟ್ ಶಕ್ತಿ ಬೆಳಕಿನ ರೂಪದಲ್ಲಾದರೂ ಕೊಡಬಹುದು, ಬೆಳಕಿನ ರೂಪದಲ್ಲಾದರೂ ಕೊಡಬಹುದು. ಶಕ್ತಿ ವಿದ್ಯುತ್ನ ರೂಪದಲ್ಲಾದರೂ ಕೊಡಬಹುದು, ವಿದ್ಯುತ್ನ. ಆದರೆ ಉಷ್ಣ, ಬೆಳಕು, ವಿದ್ಯುತ್ನ ರೂಪದಲ್ಲಿ ಶಕ್ತಿಯನ್ನ ಕೊಟ್ಟು ಈ ರಿಯಾಕ್ಟೆಂಟ್ ಅನ್ನ ಬ್ರೇಕ್ ಮಾಡಿ, ಸೊ 2 ಪ್ರಾಡಕ್ಟ್ ಆರ್ ಮೋರ್ ದೆನ್ 2 ಪ್ರಾಡಕ್ಟ್, ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ಪಡಿತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ? ರಾಸಾಯನಿಕ ವಿಭಜನೆ ಅಂತ ಕರಿತೀವಿ. ನೋಡಿ, ಇಲ್ಲಿ ಒಂದು ಪ್ರತಿವರ್ತಕವನ್ನ ಹೊಡಿಲಿಕ್ಕೆ, ಒಂದು ಪ್ರತಿವರ್ತಕವನ್ನ ವಿಭಜನೆ ಮಾಡಲಿಕ್ಕೆ ಉಷ್ಣವನ್ನ ಬಳಸಿದ್ರೆ ಇದನ್ನ ನಾವು ಉಷ್ಣ ವಿಭಜನಾ ಕ್ರಿಯೆ ಅಂತ ಕರಿತೀವಿ. ಉಷ್ಣ ವಿಭಜನಾ ಕ್ರಿಯೆ ಅಂತ ಕರಿತೀವಿ. ಉಷ್ಣ ವಿಭಜನಾ ಕ್ರಿಯೆ. ಓಕೆ, ಥರ್ಮಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಥರ್ಮಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಥರ್ಮಲ್ ಡಿಕಾಂಪೋಸಿಷನ್ ಅಲ್ಲಿ ಇಲ್ಲಿ ರಿಯಾಕ್ಟೆಂಟ್ ಬ್ರೇಕ್ ಆಗ್ಲಿಕ್ಕೆ ಹೀಟ್ ಅನ್ನು ಬಳಸೋದ್ರಿಂದ ಇದನ್ನ ಥರ್ಮಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಥರ್ಮಲ್ ಡಿಕಾಂಪೋಸಿಷನ್. ಇದೇ ರಿಯಾಕ್ಟೆಂಟ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಏನಾದ್ರೂ ಬೆಳಕನ್ನ ಬಳಸಿದ್ರೆ ಇದಕ್ಕೆ ನಾವು ದ್ಯುತಿ ವಿಭಜನೆ ಅಂತ ಕರಿತೀವಿ. ದ್ಯುತಿ ವಿಭಜನೆ. ಇಂಗ್ಲಿಷಲ್ಲಿ ಇದನ್ನ ನಾವು ಫೋಟೋಲಿಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದ್ರೆ ಫೋಟೋಲಿಸಿಸ್ ಅಂತ ಕರಿತೀವಿ. ಫೋಟೋಲಿಸಿಸ್. ಕ್ಲಿಯರ್? ಅದೇ ಇದೇ ಪ್ರತಿವರ್ತಕವನ್ನ ಒಡಿಲಿಕ್ಕೆ, ವಿಭಜನೆ ಮಾಡಲಿಕ್ಕೆ ವಿದ್ಯುತ್ ಬಳಕೆ ಆದ್ರೆ ಇದಕ್ಕೆ ವಿದ್ಯುತ್ ವಿಭಜನೆ ಅಂತ ಕರಿತೀವಿ. ಏನಂತ ಕರಿತೀವಿ? ವಿದ್ಯುತ್ ವಿಭಜನೆ. ಓಕೆ, ವಿದ್ಯುತ್ ವಿಭಜನೆ. ಎಲೆಕ್ಟ್ರೋಲಿಸಿಸ್ ಪ್ರೊಸೆಸ್ ಅಂತ ಕರಿತೀವಿ. ಎಲೆಕ್ಟ್ರೋಲಿಸಿಸ್. ಸೊ ಹಾಗಾದ್ರೆ ಎಲೆಕ್ಟ್ರೋಲಿಸಿಸ್ ಇರ್ಬೋದು, ಫೋಟೋಲಿಸಿಸ್ ಇರ್ಬೋದು. ಇಲ್ಲಿ ಲಿಸಿಸ್ ಅಂದ್ರೆ ಬ್ರೇಕ್ ಅಂತ, ಲಿಸಿಸ್ ಅಂದ್ರೆ ಬ್ರೇಕ್ ಅಂತ ಎಲ್ಲಾದ್ರೂ ಬರಲಿ. ಅದು ಲಿಸಿಸ್ ಅಂದ್ರೆ ಡಿವೈಡ್ ಆಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಡಿವೈಡ್ ಆರ್ ಬ್ರೇಕ್ ಆರ್ ಡಿಕಾಂಪೋಸ್, ವಿಭಜನೆ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಬೆಳಕನ್ನ ಬಳಸ್ಕೊಂಡು ಪ್ರತಿವರ್ತಕ ವಿಭಜನೆ ಆದ್ರೆ ದ್ಯುತಿ ವಿಭಜನೆ, ವಿದ್ಯುತ್ತನ್ನ ಬಳಸ್ಕೊಂಡು ಪ್ರತಿವರ್ತಕ ವಿಭಜನೆ ಆದ್ರೆ ವಿದ್ಯುತ್ ವಿಭಜನೆ, ಉಷ್ಣವನ್ನ ಬಳಸ್ಕೊಂಡು ಪ್ರತಿವರ್ತಕ ವಿಭಜನೆ ಆದ್ರೆ ಉಷ್ಣ ವಿಭಜನೆ ಅಂತ ಕರಿತೀವಿ. ಈ ರೀತಿ ಥರ್ಮಲ್ ಡಿಕಾಂಪೋಸಿಷನ್ ಅಲ್ಲಿ ನಾವು 3 ರೀತಿಯ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಗಳನ್ನ ನೋಡ್ತಾ ಬರ್ತೀವಿ ಸ್ನೇಹಿತರೆ. ಈ 3 ರೀತಿಯ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಗಳೇನಿದೆ ಅವನ್ನ ನಾವು ಒಂದೊಂದೇ ಸ್ಟಡಿ ಮಾಡ್ತಾ ಹೋಗೋಣ ಈಗ. ಕ್ಲಿಯರ್? ಸೊ ಫಸ್ಟ್ ನಿಮಗೆ ಗೊತ್ತಿದೆ ಉಷ್ಣ ವಿಭಜನೆ, ಥರ್ಮಲ್ ಡಿಕಾಂಪೋಸಿಷನ್. ಉಷ್ಣ ವಿಭಜನೆ. ಓಕೆ, ಉಷ್ಣ ವಿಭಜನೆ ನಾವು ಇದಕ್ಕೇನಂತ ಕರಿತೀವಿ? ಥರ್ಮಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಥರ್ಮಲ್ ಡಿಕಾಂಪೋಸಿಷನ್. ಥರ್ಮಲ್ ಡಿಕಾಂಪೋಸಿಷನ್. ಕ್ಲಿಯರ್? ಥರ್ಮಲ್ ಡಿಕಾಂಪೋಸಿಷನ್. ಸಿಂಪಲ್. ನಮ್ಮ ಆ್ಯಪನ್ನು ಪರ್ಚೇಸ್ ಮಾಡಿದ್ರೆ ಕ್ಲಾಸಸ್ಗಳು ನಡೀತಾನೆ ಇರುತ್ತೆ ಸ್ನೇಹಿತರೆ. ಓದ್ಕೊಳ್ಳಿ. ಯಾರ್ಯಾರು ಸಾಧನ ಶಂಕರ್ ಅಕಾಡೆಮಿ ಆ್ಯಪಿಗೆ ಪರ್ಚೇಸ್ ಮಾಡ್ಕೊಂಡಿಲ್ಲ, ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೂ ಕೆಲವೊಂದು ಕ್ಲಾಸಸ್ಗಳನ್ನ ಕರಿಯಾಗಿ ಕೊಡ್ಲಿಕ್ಕೆ ಆಗಿಲ್ಲ, ಬಟ್ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಕ್ಲಿಯರ್? ಓಕೆ, ಇರ್ರಿ, ಅದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಉಷ್ಣ ವಿಭಜನೆ ಆರ್ ಥರ್ಮಲ್ ಡಿಕಾಂಪೋಸಿಷನ್. ಆಲ್ರೆಡಿ ನಿಮಗೆ ಗೊತ್ತಿದೆ, ಇಲ್ಲಿ ಒಂದು ರಿಯಾಕ್ಟೆಂಟ್ ಬ್ರೇಕ್ ಆಗಲಿಕ್ಕೆ, ಒಡಿಲಿಕ್ಕೆ ಏನನ್ನ ಬಳಸ್ಕೊಳ್ಳುತ್ತೆ? ಉಷ್ಣವನ್ನ ಬಳಸ್ಕೊಂಡು ಅದೇನಾಗತ್ತೆ? ವಿಭಜನೆ ಆಗತ್ತೆ. ಇದಕ್ಕೆ ಉಷ್ಣ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಹಾಗಾದ್ರೆ ಈ ಉಷ್ಣ ವಿಭಜನೆ ಕ್ರಿಯೆ ಏನಿದೆ ಅಲ್ವಾ, ಇದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ಸ್ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ನಮಗೆ ಎಕ್ಸಾಂಪಲ್ ಏನೇನು ಬರುತ್ತೆ, ಕ್ಲಿಯರ್, ಏನೇನು ಬರುತ್ತೆ ಅಂತ. ಸೊ ಫಸ್ಟ್ ಕೈಗಾರಿಕೆಗಳಲ್ಲಿ ಅನ್ವಯ ಆಗ್ತಕ್ಕಂತಹ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ನ ವಿಭಜನೆ ಅಂತ ಬರುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಆರ್ ಲೈಮ್ ಸ್ಟೋನ್ ಏನಿದೆ, ಲೈಮ್ ಸ್ಟೋನ್ ಅಥವಾ ಸುಣ್ಣದ ಕಲ್ಲು. ಕ್ಲಿಯರ್? ಸುಣ್ಣದ ಕಲ್ಲು ಏನಿದೆ, ಈ ಸುಣ್ಣದ ಕಲ್ಲಿನ ವಿಭಜನೆ. ಏನ್ ಸರ್ ಇದು ಸುಣ್ಣದ ಕಲ್ಲು? ಏನಿಲ್ಲ, ಸುಣ್ಣದ ಕಲ್ಲು ಲೈಮ್ ಸ್ಟೋನ್ ನಮಗೆ ಎಲ್ಲಿ ಸಿಗತ್ತೆ ಅಂದ್ರೆ ನಮಗೆ ಭೂಮಿ ಕ್ರಸ್ಟ್ ಅಲ್ಲಿ, ಅರ್ತ್ ಕ್ರಸ್ಟ್ ಅಲ್ಲಿ ಸಿಗತ್ತೆ. ಆ ಅರ್ತ್ ಕ್ರಸ್ಟ್ ಅಲ್ಲಿ ಇರ್ತಕ್ಕಂಥ ಲೈಮ್ ಸ್ಟೋನ್ ಅನ್ನ ತಗೊಂಡು ನಾವು ಬಳಸ್ಬೇಕಲ್ವಾ, ಬಳಕೆಗೆ ಬರೋ ಹಾಗೆ ಮಾಡ್ಬೇಕಲ್ವಾ. ಆ ಬಳಕೆಗೆ ಬರೋ ಹಾಗೆ ಮಾಡ್ತಕ್ಕಂಥದ್ದನ್ನ ನಾವು ಕಾರ್ಖಾನೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಕಾರ್ಖಾನೆಗಳಲ್ಲಿ ಇದು ಯಾವ್ದು ನಡೆಯುತ್ತೆ ಅಂದ್ರೆ ಈ ಸುಣ್ಣದ ಕಲ್ಲು, ಅದರಿಂದ ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಆರ್ ಕ್ವಿಕ್ ಲೈಮ್ ಸುಣ್ಣವನ್ನ, ಸುಟ್ಟ ಸುಣ್ಣವನ್ನ ಪಡಿತಕ್ಕಂಥ ಪ್ರೊಸೆಸ್ ಏನಿದೆ ಅದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ಹಾಗೆ ಲೈಮ್ ಸ್ಟೋನ್ ಅಂದಾಗ ನಿಮಗೆ ಗೊತ್ತಿದೆ, ಮಣ್ಣಲ್ಲಿ ನಮಗೀಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಕ್ಕಿದೆ, ಅದಿರಿನ ರೂಪದಲ್ಲಿ ಸಿಕ್ಕಿದೆ. ಇದನ್ನು ತಗೊಂಡು ಹೋಗಿ ಕುಲುಮೆಯಲ್ಲಿ ಹಾಕಿದೀವಿ. ಕ್ಲಿಯರ್? ಕುಲುಮೆಯಲ್ಲಿ ಹಾಕಿ
ಏನು ಕೊಡ್ತೀವಿ ನಾವು? ಉಷ್ಣ ಕೊಡ್ತೀವಿ. ಈಗ ಹೀಟನ್ನು ಕೊಡ್ತೀವಿ. ಉಷ್ಣ ಕೊಟ್ಟಾಗ ಸಿಂಪಲ್ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಗ್ಯಾಸ್ ಏನಾಗತ್ತೆ? ರಿಲೀಸ್ ಆಗತ್ತೆ. ನೋಡಿ, ಇಲ್ಲಿ ಸಮೀಕರಣ ಬ್ಯಾಲೆನ್ಸ್ಡ್ ಇದೆಯಾ? ಎಷ್ಟು ಚೆಕ್ ಮಾಡಬಹುದು? ಸಿಂಪಲ್ ಕ್ಯಾಲ್ಸಿಯಂ ಎಷ್ಟಿದೆ? ಕ್ಯಾಲ್ಸಿಯಂ ಒಂದಿದೆ. ಕಾರ್ಬನ್ ಎಷ್ಟಿದೆ? ಕಾರ್ಬನ್ ಒಂದಿದೆ. ಆಕ್ಸಿಜನ್ ಎಷ್ಟಿದೆ? ಆಕ್ಸಿಜನ್ ಎಷ್ಟಿದೆ? 3 ಇದೆ. ಅವ್ರು ಈ ಕಡೆ ಯಾವ ಎಲಿಮೆಂಟ್ ಇರುತ್ತೋ ಅದೇ ಎಲಿಮೆಂಟ್ ಈ ಕಡೆನೂ ಕೂಡ ಇರಲೇಬೇಕು. ಬೇರೆ ಎಲಿಮೆಂಟ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಈ ಕಡೆ ಎಷ್ಟು ಪರಮಾಣುಗಳಿದೆಯೋ ಅಷ್ಟೇ ಪರಮಾಣುಗಳು ಆ ಕಡೆನೂ ಕೂಡ ಇರಬೇಕು. ಅವರ ಕ್ಯಾಲ್ಸಿಯಂ ಎಷ್ಟಿದೆ? ಒಂದಿದೆ. ಕಾರ್ಬನ್ ಎಷ್ಟಿದೆ? ಒಂದಿದೆ. ಆಕ್ಸಿಜನ್ ಎಷ್ಟಿದೆ? ಇಲ್ಲಿ ಒಂದಿದೆ, ಇಲ್ಲಿ 2 ಇದೆ. ಅವರ ಆಕ್ಸಿಜನ್ 3 ಇದೆ. ಎರಡೂ ಕಡೆ ಪರಮಾಣುಗಳು ಸೇಮ್ ಇದೆ. ಹಾಗಾಗಿ ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ಸ್ ಆಗಿದೆ. ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಗಿದೆ. ಕ್ಲಿಯರ್? ಸೊ ಈ ತರ ಉಷ್ಣ ವಿಭಜನಾ ಕ್ರಿಯೆಯಲ್ಲಿ ನಾವು ಈ ಅದಿರಿನ ರೂಪದಲ್ಲಿ ಸಿಗ್ತಕ್ಕಂತಹ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಉಷ್ಣ ಕೊಡೋದ್ರ ಮೂಲಕ ಅಥವಾ ಹೀಟ್ ಮಾಡೋದ್ರ ಮೂಲಕ ಅಥವಾ ಕಾಯಿಸೋದ್ರ ಮೂಲಕ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಪಡ್ಕೊಳ್ತೀವಿ. ಈ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನೇ ನಾವು ಬರ್ನಿಂಗ್ ಲೈಮ್ ಅಂತ ಕರಿತೀವಿ. ಕನ್ನಡದಲ್ಲಿ ಸುಟ್ಟ ಸುಣ್ಣ ಅಂತ ಕರಿತೀವಿ. ಕ್ಲಿಯರ್? ಹಾಗಾದ್ರೆ ಸುಟ್ಟ ಸುಣ್ಣ ಮತ್ತೆ ಇದಕ್ಕೆ ಕ್ವಿಕ್ ಲೈಮ್ ಅಂತ ಕರಿತೀವಿ ನಾವು. ಕ್ವಿಕ್ ಲೈಮ್ ನೋಡಿ, ಇವೆಲ್ಲ ಕ್ವಶನ್ ರೆಡಿ ಆಗ್ತಾವೆ. ಕ್ವಿಕ್ ಲೈಮ್ ಯಾವುದು ಅಂತ ಕೇಳಿದ್ರೆ ಕ್ಯಾಲ್ಸಿಯಂ ಆಕ್ಸೈಡ್. ಅದೇ ಲೈಮ್ ಸ್ಟೋನ್ ಯಾವುದು ಅಂತ ಕೇಳಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಹಾಗಾದ್ರೆ ನಮಗೆ ಕ್ರಸ್ಟಲ್ಲಿ ಲೈಮ್ ಸ್ಟೋನ್ ಸಿಗತ್ತೆ. ಅದನ್ನು ಹೀಟ್ ಮಾಡಿ ಅದನ್ನು ನಾವು ಏನಾಗಿ ಕನ್ವರ್ಟ್ ಮಾಡ್ಕೊಳ್ತೀವಿ? ಕ್ವಿಕ್ ಲೈಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಈ ಕ್ವಿಕ್ ಲೈಮ್ ಅನ್ನೇ ನಾನು ರಾಸಾಯನಿಕ ಸಂಯೋಗದಲ್ಲೂ ಕೂಡ ಹೇಳಿದ್ದೀನಿ ನಿಮಗೆ. ಈ ಕ್ವಿಕ್ ಲೈಮ್ ಅನ್ನ ತಗೊಂಡು, ಅಂದ್ರೆ ಈ ಸುಟ್ಟ ಸುಣ್ಣವನ್ನು ತಗೊಂಡು ನಮ್ಮನೆ ಆಂಟೇರು, ಅಕ್ಕಾರು, ತಂಗಿಯರು ಅದಕ್ಕೆ ನೀರನ್ನು ಹಾಕ್ತಾರೆ. ಕ್ಲಿಯರ್? ನೀರನ್ನು ಹಾಕಿದಾಗ ಸಿಂಪಲ್ ಕ್ಯಾಲ್ಸಿಯಂ ಒಂದಿದೆ, ವಾಟರ್ ಅಂದ್ರೆ ಆಕ್ಸಿಜನ್ 1 + 2, ಹೈಡ್ರೋಜನ್ 1 + 2 2 ಇದೆ. 2 ಇರೋದನ್ನ ನಾವು ಬ್ರಾಕೆಟ್ ಆಗಿ ಹೀಗೆ ಬರೆದು ಬಿಡ್ತೀವಿ. ಇದಕ್ಕೆ ನಾವು ಅರಳಿದ ಸುಣ್ಣ ಅಂತ ಕರಿತೀವಿ. ಏನಂತ ಕರಿತೀವಿ? ಅರಳಿದ ಸುಣ್ಣ. ದಟ್ ಈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅಷ್ಟೇ ಅಲ್ಲ, ಈ ಅರಳಿದ ಸುಣ್ಣವನ್ನ ಸ್ಲ್ಯಾಕ್ಡ್ ಲೈಮ್ ಅಂತ ಕರಿತೀವಿ. ಸ್ಲ್ಯಾಕ್ಡ್ ಲೈಮ್. ನೋಡಿ, ಈಗ ಎಷ್ಟು ಲೈಮ್ ಸಿಕ್ತು ನಮಗೆ? ಲೈಮ್ ಸ್ಟೋನ್ ಇಂದ ಕ್ವಿಕ್ ಲೈಮ್ ಅನ್ನ ಪಡ್ಕೋತೀವಿ. ಕ್ವಿಕ್ ಲೈಮ್ಗೆ ನೀರನ್ನ ಹಾಕಿ ನಾವು ಸ್ಲ್ಯಾಕ್ಡ್ ಲೈಮ್ ಅನ್ನ ಪಡ್ಕೊಳ್ತೀವಿ. ಕ್ಲಿಯರ್? ಹಾಗಾದ್ರೆ ಇದನ್ನ ಯಾಕೆ ನಾನು ಗೆರೆ ಹಾಕಿದೆ ಅಂದ್ರೆ ಇದು ಕೆಮಿಕಲ್ ಕಾಂಬಿನೇಷನ್. ನೋಡಿ, 2 ರಿಯಾಕ್ಟೆಂಟ್ ಒಂದು ಪ್ರಾಡಕ್ಟ್ ಇದ್ರೆ ಅದಕ್ಕೆ ರಾಸಾಯನಿಕ ಸಂಯೋಗ ಅಂತ ಕರಿತೀವಿ. ಬಟ್ ಇಲ್ಲಿ ಸ್ವಲ್ಪ ನಿಮಗೆ ಈ ಲಿಂಕ್ ಸಿಗ್ಲಿ ಅಂತ ಈ ಪ್ರೀವಿಯಸ್ ಕ್ಲಾಸ್ನ ಇನ್ನೊಂದ್ಸತಿ ಇಲ್ಲಿ ಹೇಳ್ಕೊಂಡಿದ್ದೀನಿ. ಕ್ಲಿಯರ್? ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದನ್ನು ಹೀಟ್ ಮಾಡಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಆಗತ್ತೆ. ಕ್ಯಾಲ್ಸಿಯಂ ಆಕ್ಸೈಡ್ಗೆ ನೀರು ಹಾಕಿದಾಗ ಈ ಬ್ಯೂಟಿಫುಲ್ ಆಗಿರತಕ್ಕಂಥ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗತ್ತೆ. ಈ ತರ ಉಷ್ಣ ವಿಭಜನಾ ಕ್ರಿಯೆಗೆ ಒಂದು ಎಕ್ಸಾಂಪಲ್ ಅನ್ನ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್ಗೆ ಎಂಟ್ರಿ ಆಗೋಣ. ಕ್ಲಿಯರ್? ಸಿಂಪಲ್. ಈ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ? ಫೆರಸ್ ಸಲ್ಫೇಟ್ ಹರಳನ್ನ ಕಾಸಿದಾಗ, ಫೆರಸ್ ಸಲ್ಫೇಟ್ ಕ್ರೈಸ್ಟಲ್ ಆರ್ ಹರಳನ್ನ ಕಾಸಿದಾಗ, ಫೆರಸ್ ಸಲ್ಫೇಟ್ ಹರಳನ್ನ ಕಾಸಿದಾಗ ತಲೆಯಿಟ್ಕೊಳ್ಳಿ. ನಮ್ಮ ಬುಕ್ಕಲ್ಲಿ ಫೆರಸ್ ಸಲ್ಫೇಟ್ ನಾವು ಬೇರೆ ತರ ನೋಡ್ತೀವಿ. ಇಲ್ಲಿ ಫೆರಸ್ ಸಲ್ಫೇಟ್ ಅಂದ್ರೆ ಈ ತರ ಇರುತ್ತೆ. ಫೆರಸ್ ಸಲ್ಫೇಟ್. ಈ ಫೆರಸ್ ಸಲ್ಫೇಟ್ ದ ಕಲರ್ ಏನಿರುತ್ತೆ ಅಂದ್ರೆ ಈಗೇನಿದೆಯಲ್ವಾ ಅದೇ ಕಲರ್ ಇರುತ್ತೆ. ತಿಳಿ ಹಸಿರು ಬಣ್ಣದ ಕಲರ್ ಇರುತ್ತೆ. ಇದೆ ನಾನು ಬರೀತೀನಿ ಅದೇ. ಕ್ಲಿಯರ್? ಪ್ಲೇನ್ ಗ್ರೀನ್ ಕಲರ್ ಇರುತ್ತೆ. ಯಾವುದು? ಫೆರಸ್ ಸಲ್ಫೇಟ್. ಈ ಫೆರಸ್ ಸಲ್ಫೇಟ್ ಅನ್ನ ಕಾಸಿದಾಗ, ಈ ಹಸಿರು ಬಣ್ಣವನ್ನು ಹೊಂದಿರತಕ್ಕಂಥ ಫೆರಸ್ ಸಲ್ಫೇಟ್ ಅನ್ನ ಕಾಸಿದಾಗ, ಯಾಕಂದ್ರೆ ಇವೆಲ್ಲವೂ ಕೂಡ ಯಾವ ವಿಭಜನಾ ಕ್ರಿಯೆಗೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನೀಗ? ಉಷ್ಣ ವಿಭಜನಾ ಕ್ರಿಯೆ. ಯಾವ ಕ್ರಿಯೆಗೆ? ಉಷ್ಣ ವಿಭಜನಾ. ಉಷ್ಣವನ್ನ ಬಳಸಿ ಪ್ರತಿವರ್ತಕವನ್ನ ಹೇಗೆ ಹೊಡ್ಕೊಳ್ತೀವಿ, ಅದನ್ನ ಹೇಗೆ ಬಳಸ್ಕೊಳ್ತೀವಿ ಅಂತಕ್ಕಂಥದನ್ನ ಚರ್ಚೆ ಮಾಡ್ತಾ ಇರೋದು. ಉಷ್ಣ ವಿಭಜನಾ ಕ್ರಿಯೆಯಲ್ಲಿ ಲೈಮ್ ಸ್ಟೋನ್ ಹೇಗೆ ಬ್ರೇಕ್ ಆಗತ್ತೆ ಅಂತ ಹೇಳಿದೀನಿ. ಈಗ ಫೆರಸ್ ಸಲ್ಫೇಟ್ ಹೇಗೆ ಬ್ರೇಕ್ ಆಗತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಲೆಡ್ ನೈಟ್ರೇಟ್ ಹೇಗೆ ಬ್ರೇಕ್ ಆಗತ್ತೆ, ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳು ಹೇಗೆ ಬರುತ್ತೆ ಅಂತ ನಿಮ್ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಈಗ ಫೆರಸ್ ಸಲ್ಫೇಟ್ ಇದೆ, ಫೆರಸ್ ಸಲ್ಫೇಟ್ ಹರಳಿದೆ. ಇದನ್ನು ನಾವು ಹೀಟ್ ಮಾಡಿದಾಗ, ಇದನ್ನು ನಾವು ಉಷ್ಣವನ್ನ ಕೊಟ್ಟಾಗ ಅದೇನ್ ಕಳ್ಕೊಳ್ಳತ್ತೆ? ಸಿಂಪಲ್
ನೀರಿನ ಅಂಶವನ್ನ ಕಳ್ಕೊಳ್ಳುತ್ತೆ. ನೋಡಿ ಇಲ್ಲಿದೆ ಅಲ್ವಾ, ಈ ನೀರಿನ ಅಂಶವನ್ನ ಕಳ್ಕೊಳ್ಳುತ್ತೆ. ನೀರಿನ ಅಂಶವನ್ನ ಕಳ್ಕೊಂಡಾಗ ಈ ಫೆರಸ್ ಸಲ್ಫೇಟ್ನ ಹಸಿರು ಬಣ್ಣ ಇದೆಯಲ್ವಾ, ಆ ಹಸಿರು ಬಣ್ಣ ಹೋಗ್ಬಿಡತ್ತೆ. ಹಾಗಾದ್ರೆ ಫೆರಸ್ ಸಲ್ಫೇಟ್, ಹಸಿರು ಬಣ್ಣದ ಫೆರಸ್ ಸಲ್ಫೇಟ್ಗೆ ನಾವು ಉಷ್ಣವನ್ನ ಕೊಟ್ಟಾಗ ನೀರಿನ ಅಂಶವನ್ನ ಕಳೆದುಕೊಂಡು ತನ್ನ ಬಣ್ಣವನ್ನ ಬದಲಾಯಿಸಿ ಫೆರಿಕ್ ಆಕ್ಸೈಡ್, ನೋಡಿ ಫೆರಿಕ್, ಕಂದು ಬಣ್ಣದ ಫೆರಿಕ್ ಆಕ್ಸೈಡ್ ಆಗತ್ತೆ. ಅದರ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಎಂಬ ಅನಿಲಗಳನ್ನ, ಗ್ಯಾಸ್ಗಳನ್ನ, ಅನಿಲಗಳನ್ನ ಏನ್ ಮಾಡತ್ತೆ, ಬಿಡುಗಡೆ ಮಾಡತ್ತೆ. ಕ್ಲಿಯರ್? ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕ್ವಶನ್ ಬರ್ಬೋದಲ್ವಾ, ಹಸಿರು ಬಣ್ಣದ ಫೆರಸ್ ಸಲ್ಫೇಟ್ ಹರಳನ್ನ ಕಾಸಿದಾಗ ಅದು ತನ್ನ ಬಣ್ಣವನ್ನ ಕಳೆದುಕೊಳ್ಳಲು ಕಾರಣ ಫೆರಿಕ್ ಆಕ್ಸೈಡ್ ಆಗುವುದರಿಂದ, ಸಲ್ಫರ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುವುದರಿಂದ, ಸಲ್ಫರ್ ಟ್ರೈಆಕ್ಸೈಡ್ ಅನಿಲ ಬಿಡುಗಡೆಯಾಗಿರುವುದರಿಂದ ನೀರಿನ ಅಣುಗಳ ಅಥವಾ ನೀರಿನ ಹನಿಗಳನ್ನ ಕಳೆದುಕೊಳ್ಳುವುದರಿಂದ ಅಂತ. ಕ್ಲಿಯರ್? ನೋಡಿ, ಒಂದು ಲವಣದಲ್ಲಿ ಇರ್ತಕ್ಕಂಥ ಈ ನೀರನ್ನ ನಾವು ಏನಂತ ಕರಿತೀವಿ, ಕ್ರೈಸ್ಟಲಿನ್ ವಾಟರ್, ಸ್ಫಟಿಕೀಕರಣದ ನೀರು ಅಂತ ಕರಿತೀವಿ. ಈ ಸ್ಫಟಿಕೀಕರಣದ ನೀರನ್ನ ಈ ಫೆರಸ್ ಸಲ್ಫೇಟ್ ಕಳ್ಕೊಂಡಾಗ ಅದು ತನ್ನ ಬಣ್ಣವನ್ನ ಏನ್ ಮಾಡ್ಕೊಳತ್ತೆ, ಕಳ್ಕೊಳತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಓಕೆ, ಅದೇ ರೀತಿ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್, ಲೆಡ್ ನೈಟ್ರೇಟ್ 2Pb NO3 ಟ್ವೈಸ್. ಸೀಸದ ನೈಟ್ರೇಟ್ ಏನಿದೆ, ಈ ಸೀಸದ ನೈಟ್ರೇಟ್ ಅನ್ನ ಕಾಸಿದಾಗ, ಕ್ಲಿಯರ್, ಲೆಡ್ ನೈಟ್ರೇಟ್ ಅನ್ನ ಕಾಸಿದಾಗ, ನಾವು ಬೇಕಾದ್ರೆ ಲೆಡ್ ನೈಟ್ರೇಟ್ ಅನ್ನ ಕಾಸಿದಾಗ ಆ ಕಡೆ ಹೋಗೋ ಮುಂಚೆ ಸ್ವಲ್ಪ ನಾವು ಇದು ಕೂಡ ಬ್ಯಾಲೆನ್ಸಿಂಗ್ ಇದೆಯಾ ಅಂತ ಚೆಕ್ ಮಾಡ್ಬೋದಲ್ವಾ. ಓಕೆ, ಇಲ್ಲೇನಿದೆ, ಸಿಂಪಲ್ Fe ಇದೆ, ನೆಕ್ಸ್ಟ್ ಏನಿದೆ ಎಸ್ ಇದೆ, ನೆಕ್ಸ್ಟ್ ಏನಿದೆ ಓ ಇದೆ. ಯಾರೆಲ್ಲ ಈ ಕ್ಲಾಸ್ ನೋಡ್ತಾ ಇದ್ದೀರಾ, ಸಮೀಕರಣ ಬ್ಯಾಲೆನ್ಸ್ ಮಾಡೋದು ಹೇಗೆ? ಹಾಗಾದ್ರೆ Fe ಎಷ್ಟಿದೆ ನೋಡಿ, Fe ಇದೆ, ಎಸ್ ಇದೆ, ಓ ಇದೆ, 3 ಎಲಿಮೆಂಟ್ ಇದೆ. ಈ ಕಡೆನೂ ಅಷ್ಟೇ ಎಲಿಮೆಂಟ್, ಮತ್ತೆ ಬೇರೆ ಎಲಿಮೆಂಟ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಈ ಕಡೆ ಇರೋ ಆಟಮ್ಸ್ ಆ ಕಡೆ ಇರೋ ಆಟಮ್ಸ್ ಈಕ್ವಲ್ ಇದ್ರೆ ದಿಸ್ ಇಸ್ ದ ಬ್ಯಾಲೆನ್ಸಿಂಗ್ ಈಕ್ವೇಶನ್ ಅಂತ. ನಾವು ಚೆಕ್ ಮಾಡೋಣ ಈಗ. Fe ಎಷ್ಟಿದೆ, 2 ಇದೆ. ಎಸ್ ಎಷ್ಟಿದೆ, ಆಲ್ರೆಡಿ ನಿನ್ನೆ ಹೇಳಿದ್ದೀನಿ ನಾನು, 2 ಇದೆ. ಈ ಕಡೆ ಬರ್ದಿರೋವೆಲ್ಲ ಇದಕ್ಕೂ ಸಂಬಂಧಪಡತ್ತೆ, ಇದಕ್ಕೂ ಸಂಬಂಧಪಡತ್ತೆ, ಇದಕ್ಕೂ ಸಂಬಂಧಪಡತ್ತೆ ಅಂತ. ಮುಂದಿರೋ ಕೆಳಗಡೆ ಇರೋದು ಅವಕ್ಕೆ ಮಾತ್ರ ಸಂಬಂಧಪಡತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಎಸ್ 2 ಇದೆ. ಓ ಎಷ್ಟಿದೆ, ಓ ಈ ಕಡೆಯಿಂದ 2 ಇದೆ, ಈ ಕಡೆ 4 ಇದೆ. ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4 2 8 ಇದೆ. ಒಟ್ಟು ಎಷ್ಟಿದೆ, 8 2 10 ಅಂಡ್ 12 ಇದೆ. ಈ ಕಡೆ ಅಷ್ಟೇ ಇರ್ಬೇಕು, ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕು ನಾವು. ಈಗ ನಮಗೆ ಕ್ಲಿಯಾರಿಟಿ ಇದೆ. Fe ಎಷ್ಟಿದೆ, ಓಹ್ ಬ್ಯೂಟಿಫುಲ್, 2 ಇದೆ. ಸೊ ಎಸ್ ಎಷ್ಟಿದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಎಸ್ ಕೂಡ 2 ಇದೆ. ಈ ಓ ಎಷ್ಟಿದೆ, ಓ ಇಲ್ಲಿ 3 ಇದೆ, ನೆಕ್ಸ್ಟ್ ಇಲ್ಲಿ 5 ಇದೆ, ಇಲ್ಲಿ 3 ಇದೆ, ಬ್ಯೂಟಿಫುಲ್ 8 ಇದೆ. ನಾವೀಗ 12 ಇದೆ. ಕ್ಲಿಯರ್? ಅರ್ಥ ಆಗಿದೆಯಲ್ವಾ? ಇಲ್ಲಿ 3 ಇದೆ, ಓಕೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. 3 3 6 + 2 8. ಈ ಸಮೀಕರಣ ಏನಾಗಿದೆ, ಸರಿದೂಗಿಸಿದೆ, ಬ್ಯಾಲೆನ್ಸ್ಡ್ ಈಕ್ವೇಶನ್ಸ್ ಆಗಿದೆ. ಅದೇ ರೀತಿ ನಾವು ಇನ್ನೊಂದು ಕೆಮಿಕಲ್ ಡಿಕಾಂಪೋಸಿಷನ್, ಥರ್ಮಲ್ ಡಿಕಾಂಪೋಸಿಷನ್, ಉಷ್ಣ ವಿಭಜನಾ ಕ್ರಿಯೆಗೆ ಸೀಸದ ನೈಟ್ರೇಟ್ ಅನ್ನ ಕಾಸಿದಾಗ, ಸೀಸದ ನೈಟ್ರೇಟ್ ಅನ್ನ ಕಾಸಿದಾಗ, ನೋಡಿ ಸೀಸದ ನೈಟ್ರೇಟ್ ಅನ್ನ ಕಾಸಿದಾಗ, ನಾನು ಕ್ವಶನ್ ಕೇಳಿದ್ದೀನಿ ನಾನು ನಿಮಗೆ, ಅಲ್ಲಿ ಹೇಗೆ ಬರ್ಬೋದು ಅಂತ. ಕ್ಲಿಯರ್? ನೋಡಿ ಈಗ ಲೆಡ್ ನೈಟ್ರೇಟ್ 2PbNO3 ಟ್ವೈಸ್, 2PbNO3 ಟ್ವೈಸ್ ಲೆಡ್ ನೈಟ್ರೇಟ್. ಇದನ್ನ ಹೀಟ್ ಮಾಡಿದಾಗ, ಕ್ಲಿಯರ್, ಇದಕ್ಕೆ ಉಷ್ಣವನ್ನ ಕೊಟ್ಟಾಗ ಏನಾಗತ್ತೆ, ಇದು 3ನೇ ಉಷ್ಣ ವಿಭಜನಾ ಕ್ರಿಯೆಗೆ ಉದಾಹರಣೆ ಸ್ನೇಹಿತರೆ. ಏನಾಗತ್ತೆ ಅಂದ್ರೆ ಸಿಂಪಲ್ 2PbO ಆಗತ್ತೆ, ನೆಕ್ಸ್ಟ್ NO2 ದಟ್ ಇಸ್ 4NO2 ಆಗತ್ತೆ, ಪ್ಲಸ್ O2 ಆಗತ್ತೆ. ಬಟ್ ನೋಡುವ. ಕ್ಲಿಯರ್? ಸೀಸದ ನೈಟ್ರೇಟ್ ಅನ್ನ ಕಾಸಿದಾಗ ಸೀಸದ ನೈಟ್ರೇಟ್ ಉಷ್ಣವನ್ನು ಬಳಸ್ಕೊಂಡು ವಿಭಜನೆಯಾಗಿ, ಓಕೆ, ಉಷ್ಣವನ್ನು ಬಳಸ್ಕೊಂಡು ವಿಭಜನೆಯಾಗಿ ಲೆಡ್ ಆಕ್ಸೈಡ್ ಆಗತ್ತೆ. ನೈಟ್ರೋಜನ್ ಡೈಆಕ್ಸೈಡ್ ಅನ್ನೋ ಬ್ರೌನ್ ಫ್ಯೂಮ್ಸ್, ಕಂದು ಬಣ್ಣದ ಹೊಗೆಯನ್ನ ಹೊರಗಡೆ ಹಾಕತ್ತೆ. ಅದರ ಜೊತೆಗೆ ಆಮ್ಲಜನಕವು ಕೂಡ ಏನಾಗತ್ತೆ, ರಿಲೀಸ್ ಆಗತ್ತೆ. ಹಾಗಾದ್ರೆ ಈ ಸಮೀಕರಣ ಸರಿ ಇದೆಯಾ? ಓಕೆ, ಸರಿ ಇದೆಯಾ ಚೆಕ್ ಮಾಡ್ಬಿಡೋಣ. ಇಲ್ಲಿ Pb ಇದೆ, ಕ್ಲಿಯರ್, ನೆಕ್ಸ್ಟ್ N ಇದೆ,
ನೆಕ್ಸ್ಟ್ ಓ ಇದೆ. NO3 ಡೈರೆಕ್ಟ್ ತಗೋಬಹುದು, ಬೇಡ ಬಿಡಿ ಹಿಂಗೆ ತಗೊಳ್ಳೋಣ. ಕ್ಲಿಯರ್. ಇಲ್ಲಿ ಪಿ ಬಿ ಎಷ್ಟಿದೆ ಸರ್? ಕ್ಲಿಯರ್ ಇದೆ, 2 ಇದೆ. ಸರ್ ಎನ್ ಎಷ್ಟಿದೆ? ಕ್ಲಿಯರ್ ನೋಡಿ, ಎನ್ ಇಲ್ಲಿ ಈ ಕಡೆಯಿಂದ 2 ಇದೆ, ನೆಕ್ಸ್ಟ್ ಇಲ್ಲಿ 2 ಇದೆ. ಹಾಗಾದ್ರೆ 2 × 2 ಎಷ್ಟಿದೆ? 4 ಇದೆ. ಹಾಗಾದ್ರೆ ಓ ಎಷ್ಟಿದೆ ನೋಡಿ, ಓ ಈ ಕಡೆಯಿಂದ 2 ಇದೆ, ಇಲ್ಲಿ 3 ಇದೆ, 2 3 6, 6 2 ಎಷ್ಟಿದೆ? 12 ಇದೆ. ಇಷ್ಟು ಬರುತ್ತಾ ಅಂತ ಅಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಕ್ಲಿಯರ್. ಸೊ ಇಲ್ಲೂ ಕೂಡ ಅದೇ ಇರುತ್ತೆ, ಪಿ ಬಿ ಇರುತ್ತೆ, ನೆಕ್ಸ್ಟ್ ಎನ್ ಇರುತ್ತೆ, ನೆಕ್ಸ್ಟ್ ಓ ಇರುತ್ತೆ. ಓಕೆ, ಪಿ ಬಿ ಇರುತ್ತೆ, ಎನ್ ಇರುತ್ತೆ, ಮತ್ತೆ ಓ ಇರುತ್ತೆ. ಪಿ ಬಿ ನಮಗೆ ಈಸಿಯಾಗಿ ಸಿಕ್ತು. ಓಹ್ 2 ಇದೆ, ಪಿ ಬಿ ಸರಿ ಇದೆ. ಎನ್ ಎಷ್ಟಿದೆ? ಇಲ್ಲಿ 4 ಇದೆ, ಇಲ್ಲೂ ಡೈರೆಕ್ಟ್ ಆಗಿ ಎನ್ 4 ಒಂದೇ ಜಾಗದಲ್ಲಿ ಇದೆ. ನಾವೀಗ ಆಕ್ಸಿಜನ್ ಲೆಕ್ಕ ಮಾಡಬೇಕಲ್ವಾ? 12 ಆಕ್ಸಿಜನ್ ಬೇಕು. ಓಕೆ, ಆಕ್ಸಿಜನ್ ಇಲ್ಲೆಷ್ಟಿದೆ? ಓಹ್ 2 ಇದೆ. ಇಲ್ಲೆಷ್ಟಿದೆ? 4, ಇಲ್ಲಿ 2 ಇದೆ, 4 2 8 ಇದೆ. ಓಕೆ, ಇಲ್ಲೆಷ್ಟಿದೆ? 2 ಇದೆ. ಹಾಗಾದ್ರೆ 2 + 8 10 + 2 12 ಇದೆ. ನೋಡಿ ಅಲ್ಲಿಗೆ ಪ್ರತಿವರ್ತಕದಲ್ಲಿರ್ತಕ್ಕಂಥ ಪರಮಾಣುಗಳು, ಉತ್ಪನ್ನದಲ್ಲಿರ್ತಕ್ಕಂಥ ಪರಮಾಣುಗಳು ಏನಾಗಿದೆ? ಸರಿ ಇದೆ. 12 4 16 ಅಂಡ್ 18 ಆಟಮ್ಸ್ ಇದೆ. ಇಲ್ಲೂ ಕೂಡ 18 ಆಟಮ್ಸ್ ಇದೆ. ಈ ಸಮೀಕರಣ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ಸ್ ಆಗಿದೆ. ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಹೇಗೆ ಮಾಡಬಹುದು ಅಥವಾ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ಸ್ ಯಾವುದು ಅಲ್ಲ ಅಂತಾನೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರಬಹುದು ಸ್ನೇಹಿತರೆ. ಈ ತರ 3 ಉಷ್ಣ ವಿಭಜನಾ ಕ್ರಿಯೆಗಳಿಗೆ ನಮ್ಮ ಪುಸ್ತಕದಲ್ಲಿ ಉದಾಹರಣೆಗಳಿದೆ ಮತ್ತು ಅನೇಕ ಉಷ್ಣ ವಿಭಜನಾ ಕ್ರಿಯೆಗಳನ್ನ ನೀವು ಚರ್ಚೆ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಕ್ಲಿಯರ್ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಕಾಸಿದಾಗ, ಫೆರಸ್ ಸಲ್ಫೇಟ್ ಹರಳನ್ನ ಕಾಸಿದಾಗ ಅಂಡ್ ಸೀಸದ ನೈಟ್ರೇಟ್ ಅನ್ನ ಕಾಸಿದಾಗ. ಸೊ ನೆಕ್ಸ್ಟ್ 3 ಉಷ್ಣ ವಿಭಜನೆಗಳು ಆದ ನಂತರ ಮತ್ತೊಂದು ವಿಭಜನಾ ಕ್ರಿಯೆ ಯಾವ್ದಪ್ಪ ಅಂತ ಕೇಳಿದ್ರೆ ಫೋಟೋಲಿಸಿಸ್, ದ್ವಿತೀ ವಿಭಜನಾ ಕ್ರಿಯೆ ಅಂತ ಕರೀತೀವಿ. ದ್ವಿತೀ ವಿಭಜನಾ ಕ್ರಿಯೆ. ಓಕೆ, ಇದು ವಿಭಜನಾ ಕ್ರಿಯೆಯಲ್ಲಿ 2ನೇದು. ಕ್ಲಿಯರ್. ದ್ವಿತೀಯ ವಿಭಜನಾ ಕ್ರಿಯೆ. ದ್ವಿತೀಯ ವಿಭಜನಾ ಕ್ರಿಯೆಯಲ್ಲಿ ಏನ್ ಮಾಡ್ತೀವಿ ನಾವು? ಪ್ರತಿವರ್ತಕವನ್ನ ಒಡಿಲಿಕ್ಕೆ, ಪ್ರತಿವರ್ತಕವನ್ನ ವಿಭಜನೆ ಮಾಡಲಿಕ್ಕೆ ಏನನ್ನ ಬಳಸ್ತೀವಿ? ದ್ವಿತೀಯ ಅಂದ್ರೆ ಏನು? ಬೆಳಕನ್ನ ಬಳಸ್ತೀವಿ. ಒಂದು ಬೆಳಕನ್ನ ಬಳಸಿಕೊಂಡು ಪ್ರತಿವರ್ತಕವನ್ನ ವಿಭಜನೆ ಮಾಡ್ತಕ್ಕಂತಹ ಕ್ರಿಯೆಗೆ ದ್ವಿತೀಯ ವಿಭಜನಾ. ಬೆಳಕನ್ನು ನಾವು ಫೋಟೋ ಅಂತ ಕರೆಯೋದ್ರಿಂದ, ವಿಭಜನವನ್ನ ಲಿಸಿಸ್ ಅಂತ ಕರೆಯೋದ್ರಿಂದ ಇದಕ್ಕೆ ಫೋಟೋಲಿಸಿಸ್ ರಿಯಾಕ್ಷನ್ ಅಂತ ಕರಿತೀವಿ. ಕ್ಲಿಯರ್. ದ್ವಿತೀಯ ವಿಭಜನಾ ಕ್ರಿಯೆ. ಹಾಗೆ ದ್ವಿತೀಯ ವಿಭಜನಾ ಕ್ರಿಯೆಗೆ ನಾವು ಯಾವ್ದು ಉದಾಹರಣೆ ತಗೊಳ್ತೀವಿ? ಬಿಳಿ ಬಣ್ಣದ ಸಿಲ್ವರ್ ಕ್ಲೋರೈಡ್ ಅನ್ನ ತಗೊಳ್ತೀವಿ. ಬಿಳಿ ಬಣ್ಣದ ಬೆಳ್ಳಿಯ ಕ್ಲೋರೈಡ್. ನೋಡಿ ರಿಯಾಕ್ಟೆಂಟ್ ಏನಾಗಿದೆ? ನೀವು ಸ್ವಲ್ಪ ತಲೆ ಇಟ್ಕೋಬೇಕು. ವಿಭಜನಾ ಕ್ರಿಯೆ ಅಂದ್ರೆ ರಿಯಾಕ್ಟೆಂಟ್ ಏನಾಗಿರುತ್ತೆ? ಒಂದೇ ಇರುತ್ತೆ. ಈ ಬಿಳಿ ಬಣ್ಣದ ಬೆಳ್ಳಿಯ ಕ್ಲೋರೈಡ್ ಅನ್ನ ಹೊಡಿಲಿಕ್ಕೆ ಅದ್ರ ಮೇಲೆ ನಾವೇನ್ ಮಾಡ್ತೀವಿ? ಬೆಳಕನ್ನ ಹಾಯಿಸ್ತೀವಿ. ಕ್ಲಿಯರ್. ಬೆಳಕನ್ನ ಹಾಯಿಸ್ತೀವಿ. ಹಾಗಾದ್ರೆ ಬೆಳಕನ್ನ ಹೀರ್ಕೊಂಡು ಆ ಬೆಳಕಲ್ಲಿ ಇರ್ತಕ್ಕಂಥ UV ಕಿರಣಗಳನ್ನ ಹೀರ್ಕೊಂಡು ಇದೇನಾಗತ್ತೆ? ಕಂದು ಬಣ್ಣದ ಬೆಳ್ಳಿ ಮತ್ತು ಕ್ಲೋರೈಡ್ ಆಗಿ ವಿಭಜನೆ ಆಗತ್ತೆ. ಕ್ಲಿಯರ್. ಕಂದು. ನೋಡಿ ಇಲ್ಲಿ ರಿಯಾಕ್ಟೆಂಟ್ಸ್ ಪ್ರತಿವರ್ತಕ ಒಂದೇ ಇದೆ, ಉತ್ಪನ್ನ 2 ಇದೆ. 2ಕ್ಕಿಂತ ಹೆಚ್ಚಿತ್ತು ಅಂದ್ರೆ ಅದಕ್ಕೆ ವಿಭಜನಾ ಕ್ರಿಯೆ. ಇಲ್ಲಿ ಪ್ರತಿವರ್ತಕ ಹೊಡಿಲಿಕ್ಕೆ ಬೆಳಕನ್ನ ಬಳಸ್ಕೋತಾ ಇರೋದ್ರಿಂದ ಇದನ್ನ ಬೆಳಕಿನ ವಿಭಜನಾ ಕ್ರಿಯೆ ದ್ವಿತೀಯ ವಿಭಜನಾ ಕ್ರಿಯೆ ಅಂತ ಕರಿತೀವಿ ಸ್ನೇಹಿತರೆ. ಅದೇ ರೀತಿ ಬೆಳ್ಳಿಯ ಬ್ರೋಮೈಡ್ಗೆ ನಾವು ಬೆಳಕಲ್ಲಿ ಇಟ್ಟಾಗ, ಬೆಳ್ಳಿಯ ಬ್ರೋಮೈಡ್ ಅನ್ನ ನಾವು ಬೆಳಕಲ್ಲಿ ಇಟ್ಟಾಗ ಅದರ ಬೆಳಕಲ್ಲಿ ಇರ್ತಕ್ಕಂತಹ UV ಕಿರಣಗಳನ್ನ ಇದು ಬಳಸ್ಕೊಂಡು ಸಿಂಪಲ್ ಬೆಳ್ಳಿಯೇ ಬೇರೆ ಆಗತ್ತೆ, ನೆಕ್ಸ್ಟ್ ಬ್ರೋಮೈಡೇ ಬೇರೆ ಆಗತ್ತೆ. ಕ್ಲಿಯರ್. ಈ ರೀತಿ ಬೆಳ್ಳಿಯ ಕ್ಲೋರೈಡ್ ಇಂದ ಬೆಳ್ಳಿಯನ್ನ ನಾವು ಕ್ಲೋರೈಡ್ ಅನ್ನ ವಿಭಜನೆ ಮಾಡಲಿಕ್ಕೆ, ಬೆಳ್ಳಿಯ ಬ್ರೋಮೈಡ್ ಇಂದ ಬೆಳ್ಳಿ ಮತ್ತು ಬ್ರೋಮೈಡ್ ಅನ್ನ ವಿಭಜನೆ ಮಾಡಲಿಕ್ಕೆ ನಾವು ಬೆಳಕನ್ನ ಬಳಸ್ಕೋತೀವಿ. ಈ ಕ್ರಿಯೆಗಳಿಗೆ ನಾವೇನಂತ ಕರಿತೀವಿ? ಫೋಟೋಲಿಸಿಸ್ ದ್ವಿತೀಯ ವಿಭಜನಾ ಕ್ರಿಯೆಗಳು ಅಂತ ಕರಿತೀವಿ. ಈ ವಿಭಜನಾ ಕ್ರಿಯೆಗಳನ್ನ ನಮ್ಮ ಎವ್ರಿಡೇ ಲೈಫ್ ಎಲ್ಲಿ ಬಳಸ್ತೀವಿ ಅಂದ್ರೆ ಕಪ್ಪು ಬಿಳುಪು, ಬ್ಲಾಕ್ ಅಂಡ್ ವೈಟ್ ಛಾಯಾಗ್ರಹಣದಲ್ಲಿ ಬಳಸ್ತೀವಿ. ಕಪ್ಪು ಬಿಳುಪು ಛಾಯಾಗ್ರಹಣದಲ್ಲಿ ಈ ಪ್ರಕ್ರಿಯೆಗಳನ್ನ ಬಳಸ್ತೀವಿ ಸ್ನೇಹಿತರೆ. ಕ್ಲಿಯರ್. ಈ ಪ್ರಕ್ರಿಯೆಗಳನ್ನ ಬಳಸ್ತೀವಿ. ಸೊ ನೆಕ್ಸ್ಟ್ ನಮಗೆ ಉಷ್ಣ ವಿಭಜನಾ ಕ್ರಿಯೆಗೆ ಉದಾಹರಣೆ ಆಯಿತು. ನೆಕ್ಸ್ಟ್ ನಾವು ನೋಡಿ ಇದನ್ನ ಬ್ಲಾಕ್ ಅಂಡ್ ವೈಟ್ ಛಾಯಾಗ್ರಹಣದಲ್ಲಿ ಬಳಸ್ತೀವಿ. ನಾವು ಬೆಳ್ಳಿಯ ಕ್ಲೋರೈಡ್ ಅನ್ನ ಈ ಫೋಟೋಕ್ರೋಮಿಕ್ ಗ್ಲಾಸ್ ಅಲ್ಲಿ ಬಳಸ್ತೀವಿ ಅಂತ. ಅದ್ರ ಮೇಲೆ UV ಲೈಟ್ ಬಿದ್ದ ತಕ್ಷಣನೇ ಅದು ಬ್ರೌನ್ ಕಲರ್ಗೆ ಬರುತ್ತೆ. ವೈಟ್ ಲೈಟ್ ಇರುತ್ತೆ, ಅದ್ರ ಮೇಲೆ ಲೈಟ್ ಬಿದ್ದಾಗ ಆ ಗ್ಲಾಸ್ ಏನಾಗುತ್ತೆ? ಬ್ರೌನ್ಗೆ ಬರುತ್ತೆ. ಇದಕ್ಕೆ ಫೋಟೋಕ್ರೋಮಿಕ್ ಗ್ಲಾಸ್ ಅಂತ, ಅದು ಜನರಲ್ ಸೈನ್ಸ್ ಅಲ್ಲಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಬರ್ತೀವಿ ಸ್ನೇಹಿತರೆ.
ನೋಡಿ, ಈಗ ಮತ್ತೊಂದು ವಿಭಜನಾ ಕ್ರಿಯೆ ಇದೆ. ಆ ಮತ್ತೊಂದು ವಿಭಜನಾ ಕ್ರಿಯೆ ಯಾವುದಪ್ಪ ಅಂತ ಕೇಳಿದ್ರೆ ವಿದ್ಯುತ್ ವಿಭಜನೆ. ಕ್ಲಿಯರ್? ವಿದ್ಯುತ್ ವಿಭಜನೆ, ವಿದ್ಯುತ್ ವಿಭಜನೆ. ಕ್ಲಿಯರ್? ಇದಕ್ಕೆ ನಾವೇನಂತ ಕರಿತೀವಿ? ಎಲೆಕ್ಟ್ರೋಲಿಸಿಸ್ ಅಂತ ಕರಿತೀವಿ. ಎಲೆಕ್ಟ್ರೋಲಿಸಿಸ್ ರಿಯಾಕ್ಷನ್ ಅಂದ್ರೆ ಎಲೆಕ್ಟ್ರೋಲಿಸಿಸ್, ವಿದ್ಯುತ್ತನ್ನು ಬಳಸ್ಕೊಂಡು ಪ್ರತಿವರ್ತಕವನ್ನ ಹೊಡಿತಕ್ಕಂಥ ರಿಯಾಕ್ಷನ್ಸ್ ಏನಂತ ಕರಿತೀವಿ? ಎಲೆಕ್ಟ್ರೋಲಿಸಿಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಇಲ್ಲಿ ಯಾಕೆ ವಿದ್ಯುತ್ತನ್ನು ಬಳಸ್ಕೊಳ್ತೀವಿ ಅಂದ್ರೆ ಸಿಂಪಲ್ ಇರೋ ಕಾಂಪೌಂಡ್ ಯಾವ್ದಪ್ಪ ಅಂದ್ರೆ ಬ್ಯೂಟಿಫುಲ್ ವಾಟರ್ ಮಾಲಿಕ್ಯೂಲ್ಸ್. ವಾಟರ್ ಮಾಲಿಕ್ಯೂಲ್ನ ಒಳಗಡೆ ಹೈಡ್ರೋಜನ್ ಬಾಂಡ್ ಇರುತ್ತೆ, ಅದು ಕೋವಲೆಂಟ್ ಬಾಂಡ್ ಇರುತ್ತೆ. ಆ ಕೋವಲೆಂಟ್ ಬಾಂಡನ್ನು ಬ್ರೇಕ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಉಷ್ಣಕ್ಕಿಂತನೂ ಬೆಳಕಿನಕ್ಕಿಂತನೂ ಅತಿ ಹೆಚ್ಚು ಎನರ್ಜಿ ಯಾವುದರಿಂದ ಕೊಡ್ತೀವಿ? ನಾವು ಎಲೆಕ್ಟ್ರಿಸಿಟಿಯಿಂದ ಕೊಡ್ತೀವಿ. ಹಾಗಾಗಿ ಈ ಬಾಂಡ್ಗಳನ್ನು ಬ್ರೇಕ್ ಮಾಡಲಿಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಬಳಸ್ಕೊಳ್ಳೋದ್ರಿಂದ, ಯಾವ ಶಕ್ತಿಯನ್ನ? ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಳ್ಳೋದ್ರಿಂದ, ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ನೀರನ್ನು ವಿಭಜನೆ ಮಾಡೋದ್ರಿಂದ ಇದಕ್ಕೆ ನಾವು ವಿದ್ಯುತ್ ವಿಭಜನೆ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ನೋಡಿ, ಈ ವಿದ್ಯುತ್ ವಿಭಜನಾ ಕ್ರಿಯೆ ಇದೆ ಅಲ್ವಾ? ಕ್ಲಿಯರ್? ಈ ವಿದ್ಯುತ್ ವಿಭಜನಾ ಕ್ರಿಯೆ, ಈ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ನಾವು ನೀರನ್ನು ಹೇಗೆ ಹೊಡಿತೀವಿ? ನೋಡಿ, 2H2O. ಇದಕ್ಕೆ ನಾವು ನೀರನ್ನು ಆಕ್ಚುಲಿ ಒಂದು ಚಿತ್ರವನ್ನು ಕೂಡ ಡ್ರಾ ಮಾಡ್ಬೋದು ನಾವು. ನೋಡಿ, ಒಂದು ಬ್ಯೂಟಿಫುಲ್ ಟಬ್ ಅನ್ನು ತಗೊಳ್ಳಿ, ಟಬ್ ಅನ್ಕೊಳ್ಳಿ. ಇದಕ್ಕೆ ಜಸ್ಟ್ ಸಿಂಪಲ್ ಹಿಂಗೆ ಸಿಂಬಲ್ ಹಾಕಿ. ಕ್ಲಿಯರ್? ಇದಕ್ಕೆ ಒಂದು 2 ಎಲೆಕ್ಟ್ರೋಡ್ಗಳನ್ನು ಪಾಸ್ ಮಾಡಿ. ಎಲೆಕ್ಟ್ರೋಡ್, ಇಲ್ಲೊಂದು ವಿದ್ಯುದಾಗರ ಇದೆ, ಇಲ್ಲೊಂದು ವಿದ್ಯುದಾಗರ ಇದೆ. ಕ್ಲಿಯರ್? ಇದನ್ನು ನಾವು ಜಸ್ಟ್ ಕನೆಕ್ಷನ್ ಮಾಡಿ, ಕನೆಕ್ಷನ್ ಒಂದು 6 ವೋಲ್ಟ್ ಬ್ಯಾಟರಿಗೆ ಕನೆಕ್ಷನ್ ಮಾಡೋಣ. ಕ್ಲಿಯರ್? 6 ವೋಲ್ಟ್ ಬ್ಯಾಟರಿಗೆ ಕನೆಕ್ಷನ್ ಮಾಡೋಣ. ಕನೆಕ್ಷನ್ ಮಾಡಿ ಇಲ್ಲಿ ನಾವು ಏನು ಮಾಡೋಣ ಅಂದರೆ ಇನ್ವರ್ಟೆಡ್ ಟೆಸ್ಟ್ ಟ್ಯೂಬ್, ತಲೆ ಕೆಳಗಾಗಿರ್ತಕ್ಕಂಥ ಟೆಸ್ಟ್ ಟ್ಯೂಬ್ಗಳನ್ನು ಹಾಕೋಣ. ಟೆಸ್ಟ್ ಟ್ಯೂಬ್ಗಳನ್ನು, ತಲೆ ಕೆಳಗಾಗಿರ್ತಕ್ಕಂಥ ಟೆಸ್ಟ್ ಟ್ಯೂಬ್, ತಲೆ ಕೆಳಗಾಗಿರ್ತಕ್ಕಂಥ ಟೆಸ್ಟ್ ಟ್ಯೂಬ್ಗಳನ್ನು ಹಾಕೋಣ. ಇಲ್ಲಿ ಸೈಜ್ ಒಂದೇ ಇರಬೇಕು, ಹಾಗಾಗಿ ಸ್ವಲ್ಪ ಸೇಮ್ 2 ಟೆಸ್ಟ್ ಟ್ಯೂಬ್ಗಳನ್ನು ಹಾಕಿದ್ದೀನಿ. ಕ್ಲಿಯರ್? ಈಗ ನಾನು ಇದಕ್ಕೆ ಚಾರ್ಜ್ ಕೊಡ್ತೀನಿ. ಚಾರ್ಜ್ ಇದಕ್ಕೆ ನಾನೀಗ ಪ್ಲಸ್ ಚಾರ್ಜ್ ಕೊಡ್ತೀನಿ, ಇದಕ್ಕೆ ನಾನು ಇದಕ್ಕೆ ಮೈನಸ್ ಚಾರ್ಜ್ ಅನ್ನು ಕೊಡ್ತೀನಿ. ಅಂದ್ರೆ ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ ಮಾಡೋದ್ರ ಮೂಲಕ ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ ಅಂತ. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಪ್ಲಸ್ ಚಾರ್ಜ್ ಇದೆ ಅಂದ್ರೆ, ಕ್ಲಿಯರ್? ಪ್ಲಸ್ ಚಾರ್ಜ್ ಅಂದ್ರೆ ಪ್ಲಸ್ ಅಯಾನ್ ಅನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥ ಚಾರ್ಜ್. ಆಕ್ಚುಲಿ ಪ್ಲಸ್ ಚಾರ್ಜ್ ಇದೆ. ಇಲ್ಲಿ ಮೈನಸ್ ಚಾರ್ಜ್ ಇದೆ ಅಂದ್ರೆ ಪ್ಲಸ್ ಅಯಾನ್ ಅನ್ನ ಅಟ್ರಾಕ್ಟ್ ಮಾಡ್ತಕ್ಕಂತಹ ಚಾರ್ಜ್ ಅಂತ. ಹಾಗಾದ್ರೆ ಪ್ಲಸ್ ಅಯಾನ್ ಅನ್ನ ಅಟ್ರಾಕ್ಟ್ ಮಾಡೋದು, ಪ್ಲಸ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ ನಾವು ಕ್ಯಾಥೋಡ್ ಅಂತ ಕರಿತೀವಿ. ಕ್ಯಾಥೋಡ್, ಕ್ಯಾಥೋಡ್ ಅಂತ ಕರಿತೀವಿ. ಅದರ ಕ್ಯಾಥೋಡ್ ದ ಚಾರ್ಜ್ ಏನಾಗಿರುತ್ತೆ ಅಂದ್ರೆ ಮೈನಸ್ ಇರುತ್ತೆ. ಓಕೆ, ಹಾಗಾದ್ರೆ ಮೈನಸ್ ಅನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಇರುತ್ತಲ್ಲ, ಮೈನಸ್. ಓಕೆ, ಇದಕ್ಕೆ ಚಾರ್ಜ್ ಏನಾಗಿರುತ್ತೆ? ಪ್ಲಸ್. ಮೈನಸ್ಗೆ ಆನೋಡ್ ಅಂತ ಕರಿತೀವಿ, ಆನೋಡ್. ಹಾಗಾದ್ರೆ ನೆಗೆಟಿವ್ ಅಯಾನ್ಸ್ ಅನ್ನ ಅಟ್ರಾಕ್ಟ್ ಮಾಡೋದು ಆನೋಡ್, ಪಾಸಿಟಿವ್ ಅಯಾನ್ ಅನ್ನ ಅಟ್ರಾಕ್ಟ್ ಮಾಡೋದು ಕ್ಯಾಥೋಡ್. ಇಲ್ಲಿ ಸ್ವಲ್ಪ ಕ್ಲಿಯರ್ ಇರಬೇಕು. ಕ್ಯಾಥೋಡ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಆನೋಡ್ಗೆ ದಟ್ ಇಸ್ ದ ಪಾಸಿಟಿವ್ ಚಾರ್ಜ್ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಇಲ್ಲಿ ನಾವು ಆನೋಡ್ ಕ್ಯಾಥೋಡ್ ಅಂದ್ರೆ ಅಲ್ಲಿ ಕ್ಯಾಟಯನ್ ಆನಯನ್ ವಿರುದ್ಧವಾಗಿ ಚಾರ್ಜ್ ಅನ್ನ ತಗೊಳ್ತೀವಿ. ಯಾಕೆ ವಿರುದ್ಧವಾಗಿ ಅಂದ್ರೆ ಆನಯನ್ ಮತ್ತು ಕ್ಯಾಟಯನ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಪೋಸಿಟ್ ಚಾರ್ಜ್ ಬೇಕು. ಹಾಗಾಗಿ ಇಲ್ಲೊಂದು ಸ್ವಲ್ಪ ಗೊಂದಲವನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಈ ಒಂದು ಉಪಕರಣದಲ್ಲಿ ನಾವೇನ್ ಮಾಡ್ತೀವಿ? ವಿದ್ಯುತ್ ಅನ್ನ ತಗೊಳ್ತೀವಿ. ಕ್ಲಿಯರ್? ಏನ್ ತಗೊಳ್ತೀವಿ? ಎಲೆಕ್ಟ್ರಿಸಿಟಿಯನ್ನ ತಗೊಳ್ತೀವಿ. ಅದು ಫಸ್ಟ್ ನೀರನ್ನು ತುಂಬಿಕೊಳ್ತೀವಿ. ನೋಡಿ, ನೀರು ತುಂಬಿದ್ದೀನಿ, ಈಗ ನೀರನ್ನು ತುಂಬಿದೆ. ಓಕೆ, ವಾಟರ್ನ ತುಂಬಿದೆ. ವಾಟರ್ನ ತುಂಬಿ ಕರೆಂಟ್ ಅನ್ನು ಪಾಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಿಂಪಲ್ ಹೈಡ್ರೋಜನ್ ಇದೆಯಲ್ವಾ, ಆ ಎಲೆಕ್ಟ್ರಿಸಿಟಿಯನ್ನು ಬಳಸ್ಕೊಂಡು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಏನಾಗ್ಬಿಡತ್ತೆ? ಒಡೆದು ಬಿಡತ್ತೆ. ಓಕೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಏನಾಗುತ್ತೆ? ಒಡೆದು ಬಿಡತ್ತೆ. ಇಲ್ಲಿ ಹೈಡ್ರೋಜನ್ ಕ್ಯಾಟ್ ಅಯಾನ್ ತರ ಬಿಹೇವ್ ಮಾಡುತ್ತೆ, ಆಕ್ಸಿಜನ್ ಆನ್ ಅಯಾನ್ ತರ ಬಿಹೇವ್ ಮಾಡುತ್ತೆ. ಕ್ಲಿಯರ್? ಹಾಗಾಗಿ ಇಲ್ಲಿ ನೆಗೆಟಿವ್ ಚಾರ್ಜ್ ಇರೋದು ಯಾವುದು? ಆಕ್ಸಿಜನ್. ಇದು ಆನೋಡ್ ನ ಮೇಲೆ ಹೋಗಿ ಕೂರುತ್ತೆ. ಅಂದ್ರೆ ಆನೋಡ್ ಏನಿದೆ ಈ ಟ್ಯೂಬ್ ಅಲ್ಲಿ ಬಂದು ಶೇಖರಣೆ ಆಗ್ತದೆ. ಯಾಕಂದ್ರೆ ವಾಟರ್ ಬ್ರೇಕ್ ಆಗತ್ತಲ್ವಾ, ಇಲ್ಲಿ ವಾಟರ್ ಬ್ರೇಕ್ ಆದಾಗ ಆಕ್ಸಿಜನ್ ಇಲ್ಲಿಂದ ಬಂದು ಗ್ಯಾಸ್ ಬಂದ್ ಇಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಹೈಡ್ರೋಜನ್ ಇಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ. ಹಾಗಾದ್ರೆ ಹೈಡ್ರೋಜನ್ ಎಲ್ಲಿ ಸ್ಟೋರ್ ಆಗತ್ತೆ ಅಂದ್ರೆ, ಯಾವ ಎಲೆಕ್ಟ್ರೋಡ್ ಅಲ್ಲಿ ಸ್ಟೋರ್ ಆಗತ್ತೆ ಅಂದ್ರೆ ಸಿಂಪಲ್ ಕ್ಯಾಥೋಡ್ ಎಲೆಕ್ಟ್ರೋಡ್ ಅಲ್ಲಿ ಹೈಡ್ರೋಜನ್ ಸ್ಟೋರ್ ಆಗುತ್ತೆ. ಆನೋಡ್ ಎಲೆಕ್ಟ್ರೋಡ್ ಏನ್ ಟೆಸ್ಟ್ ಟ್ಯೂಬ್ ಇದೆ ಅಲ್ಲಿ ಆಕ್ಸಿಜನ್, ನೆನ್ಪಿಟ್ಕೊಳ್ಳಿ, ಆನೋಡ್ ಅಲ್ಲಿ ಆಕ್ಸಿಜನ್ ಸ್ಟೋರ್ ಆಗುತ್ತೆ.
ಈ ಸ್ಟೋರ್ ಆಗ್ತಾ ಇರೋದ್ರಲ್ಲಿ ಇದು ಹೈಡ್ರೋಜನ್ನೇ ಹೌದು, ಇದು ಆಕ್ಸಿಜನ್ ಇದು ಅಂತ ನಮಗೆ ಹೆಂಗ್ ಗೊತ್ತಾಗತ್ತೆ? ಎರಡು ಗ್ಯಾಸ್ ಅಲ್ವಾ? ನೋಡಿ, ನಮಗೆ ಗೊತ್ತಿದೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ರೇಷಿಯೋ ಏನಿದೆ, H2O ಅಂದ್ರೆ 2:1 ಇದೆ. ಇಲ್ಲಿ ಹೈಡ್ರೋಜನ್ ಎಲ್ಲಿ ಸ್ಟೋರ್ ಆಗ್ತಾ ಇದೆ ಅಲ್ಲಿ ಗ್ಯಾಸ್ನ ಪ್ರಮಾಣ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ನೀರಿನ ಪ್ರಮಾಣ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ 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 ಬರುತ್ತೆ. ಎಲ್ಲಿ ಆಕ್ಸಿಜನ್ ಸ್ಟೋರ್ ಆಗ್ತಾ ಇದೆ ಅಲ್ಲಿ ಗ್ಯಾಸ್ನ ಪ್ರಮಾಣ ಏನಾಗುತ್ತೆ, ಕಡಿಮೆ ಇರುತ್ತೆ. ನೀರಿನ ಪ್ರಮಾಣ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಈ ಟೆಸ್ಟ್ ಟ್ಯೂಬಲ್ಲಿ ನೀರು ಇಲ್ಲಿರುತ್ತೆ, ಈ ಟೆಸ್ಟ್ ಟ್ಯೂಬಲ್ಲಿ ನಾವು ನೀಟಾಗಿ ಗಮನಿಸಿದಾಗ ಈ ಥರ 2 ಟೆಸ್ಟ್ ಟ್ಯೂಬ್ ಅಂತ ಅನ್ಕೊಳ್ಳಿ. ಎಲ್ಲಿ ಆಕ್ಸಿಜನ್ ಇದೆ ಅಲ್ಲಿ ನೀರಿನ ಮಟ್ಟ ಇಲ್ಲಿ ಮಟ್ಟ ಇರುತ್ತೆ, ಎಲ್ಲಿ ಹೈಡ್ರೋಜನ್ ಇದೆ ಅಲ್ಲಿ ನೀರಿನ ಮಟ್ಟ ಇಲ್ಲಿಗೆ ಬಂದಿರುತ್ತೆ. ಇಲ್ಲಿ ಯಾಕೆ ನೀರು ಕಡಿಮೆ ಇದೆ? ಇಲ್ಲಿ ಹೈಡ್ರೋಜನ್ 2ರಷ್ಟು ಗ್ಯಾಸ್ ಸ್ಟೋರ್ ಆಗೋದ್ರಿಂದ ಇಲ್ಲಿ ನೀರು ಕೆಳಗಡೆ ಬರ್ತಾ ಇದೆ, ಇಲ್ಲಿ ಆಕ್ಸಿಜನ್ 1ರಷ್ಟು ಸ್ಟೋರ್ ಆಗೋದ್ರಿಂದ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಇದೆ. ಯಾವ ಕ್ವಶನ್ ಆದ್ರೂ ಕೂಡ ಬರಲಿ. ಕ್ಲಿಯರ್? ಸೊ ಈ ತರ ವಿದ್ಯುತ್ ವಿಭಜನೆಯಲ್ಲಿ ವಿದ್ಯುತ್ ಅನ್ನ ಬಳಸ್ಕೊಂಡು ನೀರನ್ನ ಏನ್ ಮಾಡ್ತೀವಿ, ನಾವು ವಿಭಜನೆ ಮಾಡ್ತೀವಿ. ಈ ನೀರನ್ನ ವಿಭಜನೆ ಮಾಡ್ತಕ್ಕಂಥ ಈ ಪ್ರೊಸೆಸ್ಗೆ ನಾವು ಎಲೆಕ್ಟ್ರೋಲಿಸಿಸ್ ರಿಯಾಕ್ಷನ್ಸ್, ವಿದ್ಯುತ್ ವಿಭಜನಾ ಕ್ರಿಯೆಗಳು ಅಂತ ಕರಿತೀವಿ. ಈ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಈ ತರ ನಿಮಗೆ ಚಿತ್ರ ಕೊಟ್ಟು ಇಲ್ಲಿ ಯಾವ ಅನಿಲ, ಏನಕ್ಕೆ, ಯಾಕೆ, ಇವೆಲ್ಲವೂ ಕೂಡ ಕ್ವಶನ್ಸ್ಗಳು ಅರೈಸ್ ಆಗ್ಬೋದು ಸ್ನೇಹಿತರೆ. ಒಂದ್ಸತಿ ಜನರಲ್ ಆಗಿ ಮೈಂಡ್ ಮ್ಯಾಪ್ ಅನ್ನ ಮಾಡ್ಕೊಳ್ಳಿ, ಅರ್ಥ ಆಗತ್ತೆ ಅಂತ ಅನ್ಕೋತೀನಿ. ಕ್ಲಿಯರ್? ಸೊ ನೆಕ್ಸ್ಟ್ ನಾವು ಈಗ ಏನೇನು ಸ್ಟಡಿ ಮಾಡಿದ್ವಿ ಇಲ್ಲಿ? ಏನಿಲ್ಲ, ಇಲ್ಲಿ ನಾವು ಈಗ ಥರ್ಮಲ್ ಡಿಕಾಂಪೋಸಿಷನ್ ಅಂದ್ರೆ ಸಿಂಪಲ್ ಫಸ್ಟ್ ಕಾಮನ್ ಆಗಿ ವಿಭಜನಾ ಕ್ರಿಯೆ ಅಂದ್ರೆ ರಾಸಾಯನಿಕ ವಿಭಜನಾ ಕ್ರಿಯೆ. ಕ್ಲಿಯರ್? ರಾಸಾಯನಿಕ ವಿಭಜನಾ ಕ್ರಿಯೆ ಅಂತ ನಾವು ಸ್ಟಡಿ ಮಾಡಿದ್ವಿ. ಈ ಪ್ರತಿವರ್ತಕ ವಿಭಜನೆ ಆಗ್ಲಿಕ್ಕೆ ಉಷ್ಣ ಬಳಕೆಯಾದರೆ ಅದನ್ನ ಉಷ್ಣ ವಿಭಜನಾ ಕ್ರಿಯೆ. ಅದಕ್ಕೆ 3 ಎಕ್ಸಾಂಪಲ್ ತಗೊಂಡ್ವಿ. ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಕಾಸಿದಾಗ, ಇನ್ನೊಂದು ಫೆರಸ್ ಸಲ್ಫೇಟ್ ಹರಳನ್ನ ಕಾಸಿದಾಗ, ಇನ್ನೊಂದು ಲೆಡ್ ನೈಟ್ರೇಟ್ ಅನ್ನ ಕಾಸಿದಾಗ. ಕ್ಲಿಯರ್? ಲೆಡ್ ನೈಟ್ರೇಟ್ ಅನ್ನ ಕಾಸಿದಾಗ. ಓಕೆ, ಇಲ್ಲಿ ಉಷ್ಣವನ್ನ ಬಳಸ್ಕೊಂಡು ಈ 3 ಕಾಂಪೌಂಡ್ಗಳನ್ನ ಕಾಸಿ ನಾವೇನ್ ಮಾಡಿದ್ವಿ, ಆ ಪ್ರತಿವರ್ತಕಗಳನ್ನ ಒಡ್ಕೊಂಡು ಅನೇಕ ಉತ್ಪನ್ನಗಳನ್ನ ಪಡ್ಕೊಂಡ್ವಿ. ಅದನ್ನು ಅದರ ಹಿಂದೆ ಚರ್ಚೆ ಮಾಡಿದೀನಿ. ಕ್ಲಿಯರ್? ಸೊ ಉಷ್ಣ ಆದ್ಮೇಲೆ ಮತ್ತೆ ಬೆಳಕನ್ನ ತಗೊಂಡು ಮತ್ತೆ ನಾವು ಕೆಲವೊಂದು ಸಂಯುಕ್ತಗಳನ್ನ ಏನ್ ಮಾಡಿದ್ವಿ, ವಿಭಜನೆ ಮಾಡಿದ್ವಿ. ಇಲ್ಲಿ ಮತ್ತೆ 2 ಬರುತ್ತೆ, ಒಂದು ಬೆಳ್ಳಿಯ ಕ್ಲೋರೈಡ್, ಓಕೆ, ಇನ್ನೊಂದು ಬೆಳ್ಳಿಯ ಬ್ರೋಮೈಡ್. ಓಕೆ, ಒಂದು ಬೆಳ್ಳಿಯ ಕ್ಲೋರೈಡ್, ಇನ್ನೊಂದು ಬೆಳ್ಳಿಯ ಬ್ರೋಮೈಡ್. ನಾನೆಲ್ಲ Cl2 ಹಾಕೊಂಡಿದ್ರೆ ನೋಡಿ, ಇದು ಸರಿ ಇದೆ. ಕ್ಲಿಯರ್? ಬೆಳ್ಳಿಯ ಬ್ರೋಮೈಡ್. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ನಾವೇನ್ ಮಾಡಿದ್ವಿ, ನಾವು ವಿದ್ಯುತ್ ಅನ್ನ ಬಳಸ್ಕೊಂಡು, ಓಕೆ, ವಿದ್ಯುತ್ ಅನ್ನ ಬಳಸ್ಕೊಂಡು ನಾವೇನ್ ಮಾಡಿದ್ವಿ, ವಿಭಜನೆ ಮಾಡಿದ್ವಿ. ಇದಕ್ಕೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಾಟರ್ನ ತಗೊಂಡು ಏನ್ ಮಾಡಿದ್ವಿ, ವಿಭಜನೆಯನ್ನ ಮಾಡಿದ್ವಿ ಸ್ನೇಹಿತರೆ. ಓಕೆ, ಸೊ ಈ ತರ ನಾವು ವಿಭಜನಾ ಕ್ರಿಯೆಯನ್ನ ನಾವು ಬಳಸಿಕೊಳ್ಳುವ ಶಕ್ತಿಯ ಆಧಾರದ ಮೇಲೆ 1, 2, 3, 4, 5, 6 ಸಮೀಕರಣಗಳನ್ನ ನಾನು ನಿಮ್ ಜೊತೆಗೆ ಚರ್ಚೆ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಬೇಕಾದ್ರೆ ನೋಡ್ಕೊಳ್ಳಿ, ಈ 6 ಸಮೀಕರಣಗಳನ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ಚರ್ಚೆ ಮಾಡ್ತಾ ಬಂದಿದ್ದೀನಿ. ಇಲ್ಲಿ Cl2 ಹಾಕಿದ್ದೀನೋ ಹಾಕಿಲ್ವೋ ಅಂತ ಕನ್ಫ್ಯೂಸ್ ಇತ್ತು, ಹಾಗಾಗಿ ನೋಡಿದೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಸಾಧನಾ ಶಂಕರ್ ಅಕಾಡೆಮಿ ಆ್ಯಪ್ಗೆ ಜಾಯ್ನ್ ಆಗಿ ಈ ಹಿಂದಿನ ಕ್ಲಾಸು ಅಪ್ಲೋಡ್ ಮಾಡಿದ್ದೀನಿ. ಈ ಕ್ಲಾಸ್ ನಾನು ಯೂಟ್ಯೂಬಿಗೆ ಹಾಕಿದ್ದೀನಿ. ಮತ್ತೆ ಅನೇಕ ಕ್ಲಾಸಸ್ಗಳನ್ನ ನಾನು ನಿಮ್ಮ ಜೊತೆಗೆ ಇನ್ಮೇಲೆ ಎವ್ರಿ ಡೇ ಒಂದು 2-3 ಗಂಟೆ ಕ್ಲಾಸ್ಗಳನ್ನ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.